ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇದು ಕೆ ಪಿ ಎಸ್ ಸಿ ರೀ ಎಕ್ಸಾಮ್ ಬಗ್ಗೆ ಒಂದು ಅಪ್ಡೇಟ್ ವಿಡಿಯೋ. ಸೊ ಇವತ್ತು ಕೋರ್ಟ್ನಲ್ಲಿ ಕೆ ಪಿ ಎಸ್ ಸಿ ಮತ್ತು ಯಾವ ವಿದ್ಯಾರ್ಥಿಯೊಬ್ಬರು ಅಪೀಲ್ ಹೋಗಿದ್ರು ಅವರ ನಡುವೆ ವಾದ ವಿವಾದ ನಡೆದಿದೆ. ಆ್ಯಂಡ್ ಕೋರ್ಟ್ ಏನು ಸ್ಟೇ ಹೇಳಿತೋ ಅದನ್ನೇ ಕಂಟಿನ್ಯೂ ಮಾಡಿದೆ. ಸೊ ಬರುವ 9th ಮತ್ತೆ ಹಿಯರಿಂಗ್ ಇದೆ. ಸೊ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬಟ್ ರೂಲ್ಸ್ ಪ್ರಕಾರ ನೋಡಿದ್ರೆ ಈ ರೀ ಎಕ್ಸಾಮ್ನ ಅಲೌ ಮಾಡೋದು ಕಷ್ಟ ಇದೆ. ಬಟ್ ನೋಡಬೇಕು ಹೇಗೆ ಕೋರ್ಟ್ ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಅಂತ. ಸೊ ಅವರು ಹೇಳೋ ಪ್ರಕಾರ ಏನು ಯಾರು ಅಪೀಲ್ ಹೋಗಿದ್ದಾರೆ, ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಅಥಾರಿಟಿ ಇಲ್ಲ ಎಕ್ಸಾಮ್ನ ಕಾಲ್ ಆಫ್ ಮಾಡೋಕ್ಕೆ. ಸೊ ಇದರಿಂದ ಯಾರು ಆ ಫಸ್ಟ್ ರೌಂಡ್ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಅವ್ರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಸೊ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ಆ್ಯಂಡ್ ಕೋರ್ಟ್ ಸ್ಟೇ ತಂದಿದೆ. ಆ ಸ್ಟೇ ಇನ್ನು ಎತ್ತಿಲ್ಲ. ಆ್ಯಂಡ್ ರೀ ಎಕ್ಸಾಮ್ಗೆ ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ. ಸೊ ಡಿಸೆಂಬರ್ 29 ಬರುವಂತಹ ಎಕ್ಸಾಮ್ ಮೋಸ್ಟ್ಲಿ ನನ್ನ ಪ್ರಕಾರ 50-50 ಅಂತ ಹೇಳ್ಬೋದು. ಸೊ ಯಾವ ಬೇಸಿಸ್ ಮೇಲೆ ರೀ ಎಕ್ಸಾಮ್ ನಡೆಸಿ ಅಂತ ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಹಾಗೆ ನನಗೆ ಇನ್ನೊಂದು ತುಂಬ ಬೇಜಾರಾಗುವ ಸಂಗತಿ ಅಂದರೆ ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಾ? 1.5 ಇಲ್ಲ 1.6 ಬಿಲಿಯನ್. ಇನ್ನು ಸೆನ್ಸಸ್ನ ನಡೆಸಬೇಕಾಗಿದೆ. ಬಟ್ ಇವಾಗ ಇರುವಂತಹ ಒಂದು ನಾವು ನಂಬರ್ನ ತಗೊಂಡ್ರೆ 1.5 ಬಿಲಿಯನ್ ಹತ್ತತ್ರ ನಮ್ಮ ದೇಶದ ಪಾಪ್ಯುಲೇಷನ್ ಇದೆ. ಸೊ ಈಗ ನೀವು ಯು ಪಿ ಎಸ್ ಸಿ ಎಕ್ಸಾಮ್ ಆಗ್ಬೋದು, ಕೆ ಪಿ ಎಸ್ ಸಿ ಎಕ್ಸಾಮ್ ಆಗ್ಬೋದು, ಕರೆಯೋ ಪೋಸ್ಟ್ ಎಷ್ಟು? ಕೆ ಪಿ ಎಸ್ ಸಿ ಈ ಸತಿ 380 ಹತ್ರ ಪೋಸ್ಟ್ ಕರೆದಿದ್ದಾರೆ. ಯು ಪಿ ಎಸ್ ಸಿ ವರ್ಷ 1000 ಪೋಸ್ಟ್ ಕರೀತಾರೆ. ಇದಿಷ್ಟು ಪೋಸ್ಟ್ 1.5 ಬಿಲಿಯನ್ ಇರುವ ಪಾಪ್ಯುಲೇಷನ್ಗೆ ಸಾಕ? ಯುವಕರು ಏನ್ ಮಾಡಬೇಕು ಈಗ? ಗೌರ್ಮೆಂಟ್ ಫಾರ್ ದ ಪೀಪಲ್ ಬೈ ದ ಪೀಪಲ್ ಅಂತಾರೆ. ಇವರು ಮಾಡ್ತಿರುವಂತಹ ಕೆಲಸ ನೋಡಿದ್ರೆ ಡೆಮೋಕ್ರಸಿನೂ ಇಲ್ಲ, ಫಾರ್ ದ ಪೀಪಲ್ ಅನ್ನುವ ಕಾನ್ಸೆಪ್ಟ್ ಕೂಡ ಇಲ್ಲ. ಮುಂದೊಂದು ದಿನ ಹೇಗಾಗುತ್ತೆ ಅಂದ್ರೆ, ಇವಾಗ ಅದು ಬಿಟ್ಟು ಬೇರೆ 14 ಅವರ್ ವರ್ಕ್ ಮಾಡಬೇಕು ಅಂತ ಒಂದು ಕಾಯ್ದೆಯನ್ನ ತರ್ತಿದ್ದಾರೆ. ಸೊ ಈ ನಾವು ಈ 8 ಅವರ್ ಪರ್ ಡೇ ಯಾಕೆ ತಂದ್ವಿ ಅಂದ್ರೆ, ಹಿಂದಿನ ಕಾಲದಲ್ಲಿ ರಿಚ್ ಆಗಿರೋರು ಈ ಲೇಬರ್ಸ್ನ ತುಂಬಾ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರು. ದಿನಕ್ಕೆ 20 ಗಂಟೆ 22 ಗಂಟೆ ದುಡ್ಸ್ಕೊಂತಿದ್ರು. ಸೊ ಇದೊಂದು ಇನ್ಹ್ಯೂಮನ್ ಆಕ್ಟಿವಿಟಿ ಅಂತ ಹೇಳಿ ಈ ಒಂದು ಕಾಯ್ದೆಯನ್ನ ತರ್ತಾರೆ ಲೇಬರ್ ಲಾಸ್ ಅಲ್ಲಿ. ಬರೀ 8 ಅವರ್ ಕೆಲಸ ಮಾಡಬೇಕು. ಮನುಷ್ಯಂಗೆ ಅವನ ಪರ್ಸನಲ್ ಲೈಫ್, ಅವನ ಇಂಟ್ರೆಸ್ಟ್, ಅವನ ಇಂಟೆಲೆಕ್ಟ್ ಡೆವಲಪ್ ಆಗೋಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತೆ ಅಂತ 8 ಅವರ್ ಶಿಫ್ಟ್ ಅಲ್ಲಿ 24 ಅವರ್ಸ್ನ ಕವರ್ ಮಾಡೋ ತರ ಒಂದು ಕಾಯ್ದೆಯನ್ನ ತರ್ತಾರೆ. ಬಟ್ ನಾವು ಇವಾಗ ಇವರು ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು 14 ಅವರ್ 12 ಅವರ್ ಕೆಲಸ ಮಾಡಬೇಕು ಅಂದಿರೋ ಮಾತನ್ನ ತುಂಬಾ ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು ದುಡಿಯೋದೊಂದೇ ಜೀವನ ಅಲ್ಲ. ನಿಮ್ಗೆ ಯಾವ ಪುರಾಣದಲ್ಲೂ ಹೇಳಿಲ್ಲ 20 ಗಂಟೆ ದುಡಿ, 15 ಗಂಟೆ ದುಡಿ ಅಂತ. ಇದು ಇವರ ಪಾಕೆಟ್ನ ತುಂಬಿಸ್ಕೊಳಕ್ಕೆ ಮಾಡ್ತಿರುವಂತ ಕೆಲಸ. ಈಗ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರ ಎಂಪ್ಲಾಯೀಸ್ ದುಡಿದ್ರೆ ದುಡ್ಡು ಆಗೋದು ಯಾರಿಗೆ? ಅವ್ರಿಗೆ ಮತ್ತೆ ಅವ್ರ ಕಂಪನಿಗೆ. ಅಲ್ಲಿ ಎಲ್ಲೋ ಬ್ರಿಟನ್ ನಲ್ಲಿ ಇರೋ ಅಳಿಯನ್ನ ಎಲೆಕ್ಷನ್ಸ್ಗೆ ಫಂಡ್ ಮಾಡಕ್ಕೆ ದುಡ್ಡು ಹೋಗುತ್ತೆ. ನಿಮ್ಗೆ ಏನಾಗುತ್ತೆ? ನೀವು ದುಡಿಯೋದೊಂದು 20,000, 30,000, 50,000 ನಿಮ್ಮ ಮನೆ ನಡ್ಸೋಕ್ಕೆ ಸಾಕಾಗೋಗುತ್ತೆ. ನಿಮ್ ಲೈಫ್ ಎಂಜಾಯ್ ಮಾಡೋದು ಯಾವಾಗ? ನೀವು ಈ ದೇಶನ ತಿರ್ಗೋದು ಯಾವಾಗ? ಇಲ್ಲಿ ಇರುವಂತಹ ಜನ, ಇಲ್ಲಿ ಇರುವಂತಹ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡೋದು ಯಾವಾಗ? ಸೊ ಇದಿಷ್ಟು ನನ್ನಲ್ಲಿ ಇರುವಂತಹ ಕೆಲವು ಪ್ರಶ್ನೆ. ಈ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಅಂತೂ ಜಾಸ್ತಿ ಮಾಡಲೇಬೇಕು. ಸೊ ಇದಕ್ಕೆ ಯಾವ ರೀತಿ ನಾವು ಮುಂದೆ ಹೋಗ್ಬೇಕು ಅನ್ನೋದೇ ನನಗೆ ಇರುವಂತಹ ದೊಡ್ಡ ಪ್ರಶ್ನೆ. ಇಲ್ಲಿ ಏನಾಗಿದೆ ಅಂದ್ರೆ, ಎಲ್ಲ ದುಡ್ಡಿದ್ದವರು MP MLS ಆಗಿದ್ದಾರೆ. ಅವ್ರಿಗೆ 2,000 ಕೋಟಿ 5,000 ಕೋಟಿ ಆಸ್ತಿ ಉಳ್ಳವಂತವರು. ಸೊ ಅವರು ಬಂದ್ರೆ ಅವ್ರಿಗೆ ತಲೆಯಲ್ಲಿ ಎಂಪ್ಲಾಯ್ಮೆಂಟ್ ಅನ್ನೋದು ಏನು ಇರಲ್ಲ. ಅವರು ಈ ಮಿಡಲ್ ಕ್ಲಾಸ್ ಪೀಪಲ್ಸ್ ಹತ್ರ ಸಾಯ್ಲಿ, ನಮ್ಮ ಆಸ್ತಿ, ನಮ್ಮ ಒಂದು ಫ್ಯಾಮಿಲಿ ಬೆಳಿಬೇಕು ಅಂತ ಅವರು ಯಾವಾಗಲೂ ಕನ್ಸು ಕಾಣ್ತಾರೆ. ಸೊ ಇದು ಆಗ್ಬೇಕಂದ್ರೆ ಯುವಕರು MLA MP ಆಗಿ ಬರಬೇಕು. ಆ್ಯಂಡ್ ಒಳ್ಳೆ ಮನಸ್ಸಿಟ್ಕೊಂಡು ಬರಬೇಕು. ದುಡ್ಡು ಮಾಡಿ, ದುಡ್ಡು ಎಲ್ಲರಿಗೂ ಬೇಕೇ ಬೇಕು. ಬಟ್ ನೀವು 5,000 ಕೋಟಿ ಇಟ್ಕೊಂಡು ಅದು ಏನು ಮಾಡ್ತೀರಾ? ಒಂದು 50 ಕೋಟಿ ಇದ್ರೂ ನೀವು ಎಷ್ಟು ಹಾಯ್ ಆಗಿರ್ಬೋದು ಲೈಫಲ್ಲಿ. ಸೊ ಈಗ ಈ 5,000 ಕೋಟಿ ಎಲ್ಲೋ ಒಂದು ಕಡೆ ಲಾಕರ್ ರೂಮಲ್ಲಿ ಕೂತಿರುತ್ತೆ. ಅದೇ ದುಡ್ಡನ್ನ ನೀವು ಈ ದೇಶದಲ್ಲಿ ಚಲಾವಣೆಗೆ ಬಿಟ್ಟರೆ ಇನ್ನೂ ಎಷ್ಟು ಬಿಲಿಯನರ್ಸ್ ಕ್ರಿಯೇಟ್ ಆಗ್ತಾರೆ. ಸೊ ಯೂತ್ ತುಂಬ ಚೇಂಜಸ್ ತರಬೇಕಾಗಿದೆ. ನೀವು ಈ ಥರ KPSC ಎಕ್ಸಾಮ್ಗೆ ಲಕ್ಷಾಂತರ ಜನ ಓದ್ತಾ ಇದ್ದಾರೆ. ಇರೋದೆಷ್ಟು? 380 ಪೋಸ್ಟು. ನೀವು ಬ್ರೈಟೆಸ್ಟ್ ಆಫ್ ದ ಬ್ರೈಟೆಸ್ಟ್ ಸ್ಟೂಡೆಂಟ್ ಆದರೂ ನಿಮ್ಮ ಸೆಲೆಕ್ಷನ್ ಬಹಳಷ್ಟು ಕಷ್ಟ. ಯಾಕೆಂದ್ರೆ ಇದೊಂದು ಲಾಟ್ರಿ ಸಿಸ್ಟಮ್. 100 ಕ್ವಶನ್ಸ್ ಗೊತ್ತಿದೆಯಾ ನಿನಗೆ? ನೀನು ಎಕ್ಸಾಮ್ ಪಾಸು. ನೀನು 100ಕ್ಕಿಂತ ಹೆಚ್ಚು ಓದಿದ್ಯಾ, ನೀನು ಎಕ್ಸಾಮ್ ಫೇಲ್ ಆಗ್ತೀಯೋ ಪಾಸ್ ಆಗ್ತೀಯೋ ಅದು ನಿನ್ನ ಹಣೆ ಬರ. ಬಟ್ ನೀನು ಉತ್ತರ ಮಾಡಬೇಕಾಗಿರೋ 100 ಪ್ರಶ್ನೆ. ಇದು ಯಾವ ಥರ ನ್ಯಾಯ? ಈ ಭೂಮಿ ಮೇಲೆ ಇರುವಂಥ ಎಲ್ಲ ಪ್ರಶ್ನೆ, ಎಲ್ಲ ಕಮಿಟಿ, ಎಲ್ಲ ಒಂದು ಫಾರಿನ್ ಅಫೇರ್ಸು, ಒಂದು ಡಿಫೆನ್ಸ್ ರಿಲೇಟೆಡ್ ಮ್ಯಾಟರ್, ಸ್ಪೇಸ್ ರಿಲೇಟೆಡ್ ಮ್ಯಾಟರ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲ ಕೇಳ್ತಾರೆ. ಬಟ್ ಆ 100 ಕ್ವಶನ್ನಲ್ಲಿ ಅದು ನಿಮಗೆ ಗೊತ್ತಿದ್ರೆ ಆವತ್ತು ನಿಮ್ಮ ಲಕ್ಕು ಅಷ್ಟೇ. ಈ ಎಕ್ಸಾಮಲ್ಲಿ ನಿಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಏನು ಜಡ್ಜ್ ಮಾಡೋಕ್ಕಾಗಲ್ಲ. ನಿಮ್ಮ ಪೊಲಿಟಿಕಲ್ ಕೆಪಾಸಿಟಿ ಒಂದು ಜಡ್ಜ್ ಮಾಡೋಕ್ಕಾಗಲ್ಲ. ನಿಮ್ಮ ಬಿಹೇವಿಯರ್, ಜನರ ಜೊತೆ ಹೇಗಿರ್ತೀರಾ, ಸಮಾಜದಲ್ಲಿ ಏನು ಚೇಂಜ್ ತರ್ತೀರಾ, ಇದನ್ನು ಯಾವುದು ಕೌಂಟಿಗೆ ತಗೊಳಲ್ಲ. ಆ ಒಂದು 100 ಕ್ವಶನ್ ಅಷ್ಟೇ ನಿಮ್ಮ ಯೋಗ್ಯತೆಯನ್ನು ಡಿಟರ್ಮೈನ್ ಮಾಡೋದು. ಸೊ ಇಂಥ ಎಕ್ಸಾಮಿಂದ ನಾವು ಆಚೆ ಬರಬೇಕು. ಈಗ ಲಕ್ಷಾಂತರ ಜನ ಬರೀತಾರೆ. ಅವ್ರ ಲಕ್ಷಾಂತರ ಜನರಿಗೆಲ್ಲ ಒಂದು ರ್ಯಾಂಕಿಂಗ್ ಕೊಡಬೇಕು, ಒಂದು ಪರ್ಸೆಂಟೇಜ್ ಕೊಡಬೇಕು. ಆ ಪರ್ಸೆಂಟೇಜ್ ಮೇಲೆ ಅವರು ಗೌರ್ಮೆಂಟ್ಗೆ ಒಂದೇ ಅಲ್ಲ ಪ್ರೈವೇಟ್ಗೂ ಕೂಡ ಅಪ್ಲೈ ಮಾಡುವಂತಹ ಒಂದು ಸಿಸ್ಟಮ್ನ ತರಬೇಕು ಅಂತ ನನ್ನ ಒಂದು ಆಸೆ.
ಸೊ ಏನೇ ಆಗಲಿ, ಎಷ್ಟು ಜನ ನೀವು ಹಾರ್ಡಾಗಿ ತಯಾರಿ ಮಾಡ್ತಿದ್ದೀರಾ, ನಿಮಗೆಲ್ಲ ಇದೊಂದು ಇಂಜಸ್ಟಿಸ್ ಅನ್ಬೋದು. ಈಗ ಡಿಸೆಂಬರ್ 29 ಮುಂದೆ ಹೋಯ್ತಾ ತುಂಬ ಗೊಂದಲ ಆಗುತ್ತೆ. ಕರೆಂಟ್ ಅಫೇರ್ಸ್ ಎಲ್ಲಿವರೆಗೂ ನಾವು ಕವರ್ ಮಾಡಬೇಕು, ಓದಿರುವುದು ಸಾಕಾ, ಇನ್ನೂ ಜಾಸ್ತಿ ಓದಬೇಕಾ, ಇಷ್ಟೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಮತ್ತು ಅವ್ನು ಕ್ವಶನ್ ತೆಗೆಯೋದು ಒಂದು ಪ್ಯಾಟರ್ನ್ ಇಲ್ಲ, ಏನೂ ಇಲ್ಲ. ನಿಮಗೆ ನ್ಯಾಷನಲ್ ಅಫೇರ್ಸು ಕೇಳ್ತಾನೆ, ಸ್ಟೇಟ್ ಅಫೇರ್ಸು ಕೇಳ್ತಾನೆ. UPSC ಆದರೂ ನಾವೇನಾದ್ರು ನ್ಯಾಷನಲ್ ಅಫೇರ್ಸ್ನ ಟಾರ್ಗೆಟ್ ಮಾಡಿ ಏನೋ ಒಂದು ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ. ಬಟ್ ಇಲ್ಲಿ ಕರ್ನಾಟಕ ಹಿಸ್ಟ್ರಿ ಓದು, ಇಂಡಿಯನ್ ಹಿಸ್ಟ್ರಿ ಓದು, ಕಾನ್ಸ್ಟಿಟ್ಯೂಷನ್ ಓದು, ಪಂಚಾಯತ್ ರಾಜ್ ಸಿಸ್ಟಮ್ ಓದು, ಅಲ್ಲಿ ನ್ಯಾಷನಲಲ್ಲಿ ತಂದಿರುವಂಥ ಸ್ಕೀಮ್ಸ್ ಓದು, ಸ್ಟೇಟಲ್ಲಿ ತಂದಿರುವಂಥ ಸ್ಕೀಮ್ಸ್ ಓದು. ಇಂಥ ಒಂದು ಸಿಸ್ಟಮಲ್ಲಿ ಕ್ವಾಲಿಫೈ ಆಗೋದು ತುಂಬ ಕಷ್ಟ ಇದೆ. ಆ್ಯಂಡ್ ನೀವೇನು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ನೋಡ್ತಿರಲ್ಲ, ಇಟ್ ಇಸ್ ಪ್ಯೂರ್ಲಿ ಲಕ್, ನಾಟ್ ಎಫರ್ಟ್. 10 ವರ್ಷ ಓದೋನ್ಕಿಂತ 1 ವರ್ಷ ಓದಿರೋ ನಾಲೆಜ್ ಅದು ಹೆಂಗೆ ಜಾಸ್ತಿ ಆಗುತ್ತೆ? ಇಟ್ ಇಸ್ ಜಸ್ಟ್ ಅ ಪ್ಲೇ ಆಫ್ ಲಾಜಿಕ್. ಈ ಪ್ಯಾಟರ್ನ್, ಈ ಎಕ್ಸಾಮ್ಗೆ ಈ ವರ್ಷ ಇಂತಿಂಥ ಟಾಪಿಕ್ ಬರುತ್ತೆ, ಇಂತಿಂಥ ಟಾಪಿಕ್ ಓದ್ಕೊಂಡು ಹೋಗು, ಎಕ್ಸಾಮ್ ಪಾಸ್ ಆಗು, IAS ಆಗು, ದುಡ್ಡು ಮಾಡು, ಸುಖವಾಗಿರು, ಅಷ್ಟೇ ಕತೆ. ಸೊ ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ನೋಡಿ, ನಿಮ್ಮ ಕೈಲಾದಂತಹ ಕೆಲಸವನ್ನು ನೀವೇ ಶುರು ಮಾಡಿ ಆಂಟ್ರಪ್ರಿನರ್ಸ್ ಆಗಿ. ಅದೊಂದೇ ಹೇಳಬಹುದು. ಅಡ್ಮಿನಿಸ್ಟ್ರೇಷನಲ್ಲೂ ಆಂಟ್ರಪ್ರಿನರ್ಸ್ ಬರಬೇಕು, ಬಟ್ ಅಂತಹ ಸಿಸ್ಟಮ್ ತರೋ ಅಷ್ಟು ಮಟ್ಟಿಗೆ ನಮ್ಮ ಸೊಸೈಟಿ ಬೆಳೆದಿಲ್ಲ, ಬೆಳೆಯುವುದು ಇಲ್ಲ. ಸೊ ಇದು ನನ್ನ ಒಂದು ಚಿಕ್ಕ ಮಾತು. ಇಷ್ಟವಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹಲವಾರು ವೀಡಿಯೋಸ್ನ ನಾನು ಮತ್ತೆ ತರ್ತಾ ಇರ್ತೇನೆ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.